ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಹಿಂದೆ ನಾನು DCA ಅವರ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ 2025-26ನೇ ಸಾಲಿನ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ವರ್ಕ್ ಲೋಡು, ವೇಕೆನ್ಸಿ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ಯಾವಾಗ ಮತ್ತೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ. ಸೊ ಅವರಿಗೆ ಇವತ್ತಿನ ಮಾಹಿತಿ. ಈಗ ಆಲ್ರೆಡಿ ಸೆಕೆಂಡ್ ರೌಂಡು ಲಿಸ್ಟನ್ನು ಬಿಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನೀವು ಮತ್ತು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು DCA ವೆಬ್ಸೈಟಿಗೆ ಹೋದರೆ ಕೆಳಗೆ ಬಂದರೆ ನೋಡಿ, ನೀವು ನೋಡ್ತಿದ್ದೀರಾ ಮೆರಿಟ್ ಲಿಸ್ಟ್ ಫಾರ್ ಸೆಕೆಂಡ್ ರೌಂಡ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಅಂತೇಳಿ. ಇದು ಕ್ಯಾಂಡಿಡೇಟ್ ವಿತ್ UGC ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್. ಸೊ ಕೆಳಗಡೆ ವಿತೌಟ್ UGC ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಇಬ್ಬರ ಲಿಸ್ಟನ್ನು ಬಿಟ್ಟಿದ್ದಾರೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಸ್ಟ್ ಓಪನ್ ಆಗುತ್ತೆ. ಫಸ್ಟು UGC ಕ್ವಾಲಿಫಿಕೇಶನ್ ಇರುವಂಥ ಕ್ಯಾಂಡಿಡೇಟ್ಗಳ ಲಿಸ್ಟನ್ನು ನೋಡೋಣ. ಸೊ ನೋಡಿ, ನೀವು ನೋಡ್ತಿದ್ದೀರಾ ಮೆರಿಟ್ ಲಿಸ್ಟ್ ಫಾರ್ ರೌಂಡ್ 2 ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ಸ್ ವಿತ್ UGC ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಅಂತೇಳಿ. ಸೊ ಒಟ್ಟು 46 ಪೇಜ್ಗಳಿದೆ. ನಿಮ್ಮ ಒಂದು ಅಪ್ಲಿಕೇಶನ್ ID, ನೇಮು, ನಿಮ್ಮ ಒಂದು ಕೌನ್ಸಿಲಿಂಗ್ ಸಬ್ಜೆಕ್ಟು, ಮೆರಿಟ್ ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತು ಕೋಟಾ, ನಿಮ್ಮ ಕೇಡರು ಎಲ್ಲವನ್ನು ಹಾಕಿದ್ದಾರೆ. ಸೊ 46 ಪೇಜ್ಗಳ ಈ ಒಂದು ಲಿಸ್ಟನ್ನು ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟು ಮತ್ತು ನಿಮ್ಮ ನೇಮ್ ಮುಂದಗಡೆ ಎಷ್ಟು ನಿಮ್ಮ ಓವರಾಲ್ ಪರ್ಸೆಂಟೇಜ್ ಇದೆ ಅಂತ ನೋಡ್ಕೊಂಡಿದ್ದೆ ಆದರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಏನಾದರೂ ಗೆಸ್ಟ್ ಫ್ಯಾಕಲ್ಟಿಗೆ ಚಾನ್ಸ್ ಇದೆಯಾ ಇಲ್ವಾ ಅಂತೇಳಿ. ಸೊ ಎಲ್ಲ ಸಬ್ಜೆಕ್ಟ್ದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ 46 ಪೇಜ್ಗಳಿದೆ, ನೀವು ಅದನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದು ಫಸ್ಟ್ ಒನ್ UGC ಕ್ವಾಲಿಫಿಕೇಶನ್ ಇರುವಂಥವ್ರು ಒಂದು ಲಿಸ್ಟ್ ಆಯಿತು. ಸೊ ಬರೀ ಸೆಕೆಂಡ್ ಲಿಸ್ಟು ಇದರಲ್ಲಿ ನಾನ್ UGC ಕ್ವಾಲಿಫಿಕೇಶನ್ ಅಂತ ಕೂಡ ಹಾಕಿದರೆ ಅದನ್ನು ನೋಡೋಣ. ಸೊ ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಕ್ಯಾಂಡಿಡೇಟ್ಸ್ ವಿತೌಟ್ UGC ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಕ್ಯಾಂಡಿಡೇಟ್ಸ್ ವಿತೌಟ್ UGC ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಅಂತೇಳಿ. ಸೊ ಒಂದಷ್ಟು ಜನಗಳನ್ನು ತೆಗೆದಿದ್ರು, ಯಾರು UGC ಕ್ವಾಲಿಫಿಕೇಶನ್ ಇಲ್ಲ ಅಂತೇಳಿ. ಅವರು ಕಳೆದ ಸಾಲಿನಲ್ಲಿ ಕೋರ್ಟ್ಗೆ ಹೋಗಿ ಅವರಿಗೆ ಒಂದಷ್ಟು ಪ್ರಾವಿಷನ್ ಕೂಡ ಕೊಟ್ಟಿದ್ರು. ಸೊ ಅವರು ಕೂಡ ಇದರಲ್ಲಿ ಒಂದಷ್ಟು ಜನ ಇದ್ದಾರೆ. ಮತ್ತು ಹೊಸದಾಗಿ ಯಾರಾದರೂ ಅಪ್ಲೈ ಮಾಡಿ UGC ಕ್ವಾಲಿಫಿಕೇಶನ್ ಇಲ್ಲ ಅಂತಂದರೆ ಅವರು ಕೂಡ ಈ ಒಂದು ಲಿಸ್ಟಲ್ಲಿದ್ದಾರೆ. ಸೊ ಈ ಲಿಸ್ಟು 43 ಪೇಜ್ಗಳಿದ್ದಾವೆ ಫ್ರೆಂಡ್ಸ್ ಇದು. ಸೊ ಇಲ್ಲೂ ಕೂಡ ಒಂದಷ್ಟು ಜನ ತುಂಬ ಪರ್ಸೆಂಟೇಜ್ ಇರೋರು ಇದ್ದಾರೆ. ಇಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸು ಈ ಲಿಸ್ಟನ್ನು ನೀವು ಇಲ್ಲಿ ನೋಡ್ಬೋದಕ್ಕೆ ಸಿಗುತ್ತೆ. ನೀವು ಡೌನ್ಲೋಡನ್ನು ಮಾಡಿಕೊಂಡು ಸೇಮ್ ಈ ಒಂದು ಸಬ್ಜೆಕ್ಟ್ ವೈಸು ನಿಮ್ಮ ನೇಮು ಅಥವಾ ಅಪ್ಲಿಕೇಶನ್ ID ನೋಡಿಕೊಂಡು ಪರ್ಸೆಂಟೇಜ್ ಎಷ್ಟು ಬಂದಿದೆ ಈ ಎಲ್ಲವನ್ನು ನೀವು ನೋಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಇದು ಟೋಟಲ್ಲು 43 ಪೇಜ್ಗಳಿದೆ ಫ್ರೆಂಡ್ಸ್. ಇದು ನೋಡಿ 43 ಪೇಜು ಇರುವಂಥದ್ದು ಇದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂಥ ಗೆಸ್ಟ್ ಫ್ಯಾಕಲ್ಟಿಗೆ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ 2025-26ನೇ ಅಕಾಡೆಮಿಕ್ ಸಾಲಿಗೆ ಬಿಟ್ಟಿರುವಂಥ ಸೆಕೆಂಡ್ ಲಿಸ್ಟ್, ಮೆರಿಟ್ ಲಿಸ್ಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್. ಇದೇ ರೀತಿ ಯಾವ್ದಾದ್ರು ಅಪ್ಡೇಟ್ಸ್ DCA ವತಿಯಿಂದ ಬಂದರೆ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ. ಸೊ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.